ಎಸ್ ಬಿಹಾರ ಬ್ಯಾಟಲ್ನ ಅಪ್ಡೇಟ್ಗಳನ್ನ ನೋಡ್ತಾ ಇದ್ವಿ. 8ನೇ ಸುತ್ತಿನಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂತಹ ತೇಜಸ್ವಿ ಯಾದವ್ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ರಾಘೋಪುರ್ ಕ್ಷೇತ್ರದಲ್ಲಿ ತೇಜಸ್ವಿ ಯಾದವ್ಗೆ ಮುನ್ನಡೆ ಅನ್ನೋದ್ರ ಬಗ್ಗೆ ಮಾಹಿತಿ. 289 ಮತಗಳಿಂದ ತೇಜಸ್ವಿ ಯಾದವ್ಗೆ ಸದ್ಯಕ್ಕೆ ಮುನ್ನಡೆ. ರಾಘೋಪುರದಲ್ಲಿ ಬಿಜೆಪಿಯ ಸತೀಶ್ ಕುಮಾರ್ಗೆ ಹಿನ್ನಡೆ. ಬಿಜೆಪಿಯವರೆಲ್ಲರೂ ಸೇರಿ ನಿರ್ಧರಿಸಿ ಇವರನ್ನ ನಿಲ್ಲಿಸಿದ್ರು. ತೇಜಸ್ವಿ ಯಾದವ್ಗೆ ಪೈಪೋಟಿ ಕೊಡೋದಕ್ಕೆ ಸೂಕ್ತವಾದಂತ ವ್ಯಕ್ತಿ ಇವರೇ ನಿಂತ್ಕೊಳ್ಬೇಕು ಅಂತ ಆಯ್ಕೆಯನ್ನ ಮಾಡಲಾಗಿತ್ತು. ಆದ್ರೆ ಇದೀಗ ತೇಜಸ್ವಿ ಯಾದವ್ ಮುನ್ನಡೆ ಸಾಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಿಜೆಪಿಯ ಸತೀಶ್ ಕುಮಾರ್ಗೆ ಹಿನ್ನಡೆಯಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇರೋದು. ತೇಜಸ್ವಿ ಯಾದವ್ ಅವರ ಎದುರುಗಡೆ ಸತೀಶ್ ಅವರೇ ನಿಂತ್ಕೊಳ್ಬೇಕು ಅಂತ ಬಿಜೆಪಿ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಅಂದ್ರೆ ಅವರ ವರ್ಚಸ್ಸಿಗೆ ಪೈಪೋಟಿ ನೀಡುವಂತ ವರ್ಚಸ್ಸು ಸತೀಶ್ಗಿದೆ ಅನ್ನುವಂತ ನಿಟ್ಟಿನಲ್ಲಿ ಸತೀಶ್ ಕುಮಾರ್ ಅವರೇ ನಿಂತ್ಕೊಳ್ಬೇಕು ಅಂತ ಹೇಳಿ ರಾಘೋಪುರದಲ್ಲಿ ನಿಲ್ಲಿಸಲಾಗಿತ್ತು. ಆದ್ರೆ ಆರಂಭಿಕ ಹಂತದಲ್ಲಿ ತೇಜಸ್ವಿ ಯಾದವ್ ಅವರಿಗೆ ಹಿನ್ನಡೆ ಆಗಿದ್ದಿದೆ. ಆದ್ರೆ ಈಗ ಸದ್ಯದ ಅಪ್ಡೇಟ್ ಅನ್ನ ನಾವು ನೋಡ್ತಾ ಇರೋದ್ರ ಪ್ರಕಾರ ತೇಜಸ್ವಿ ಯಾದವ್ ಅವರಿಗೆ ಮುನ್ನಡೆ ಅನ್ನೋದು ಗೊತ್ತಾಗ್ತಾ ಇದೆ. 289 ಏನು ತುಂಬಾ ಅಂತರ ಅಂತಾನೂ ಅಲ್ಲ, 289 ಮತಗಳ ಮುನ್ನಡೆಯನ್ನ ಸದ್ಯಕ್ಕೆ ಕಾಯ್ಕೊಳ್ತಾ ಇದ್ದಾರೆ ಅಂತ. ಇನ್ನೇನು ನಮಗೊಂದು ಫೈನಲ್ ಆಗಿ ಅಧಿಕೃತವಾಗಿ ಅನೌನ್ಸ್ ಆಗಬೇಕಾಗಿರೋದು ಅಷ್ಟೇ ಬಾಕಿ ಇರೋದು. ಇನ್ನೆಷ್ಟೊತ್ತು, ಇನ್ನೊಂದು ಹಾರ್ಡ್ಲಿ 120 ಮಿನಿಟ್ಸ್ 30 ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ ಆದಂಥ ಚಿತ್ರಣ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಸದ್ಯಕ್ಕೆ 289 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ವಿ. ಏನಾಗಬಹುದು ಇವತ್ತಿನ ರಿಸಲ್ಟ್ ಅಂತ. ಸಮೀಕ್ಷೆಗಳಿಗೆ ಏನು ಹೇಳಿದ್ವೋ ಅದೇ ಥರದ ರಿಸಲ್ಟ್ ಬರುತ್ತೆ ಅಂತ ವಾದ ಇದ್ರೂ ಕೂಡ ಕಾದ್ ನೋಡೋಣ, ಕೊನೆ ಹಂತದವರೆಗೂ ಕಾದ್ ನೋಡೋಣ. ಹೇಳಕ್ಕಾಗಲ್ಲ, ಸಮೀಕ್ಷೆ ಉಲ್ಟಾ ಆದ್ರೂ ಆಗ್ಬಹುದೇನೋ ಅಂತ ಒಂದು ಭರವಸೆಯನ್ನ ಇಟ್ಕೊಂಡು ಕಾದಿದ್ದಂತೂ ಹೌದು ಮಹಾಗಠಬಂಧನ್. ಅದೇ ಈ ಮಟ್ಟಿಗೆ ಈ ಪರಿಯಲ್ಲಿ ತೀವ್ರ ಹಿನ್ನಡೆಯನ್ನ ಅನುಭವಿಸ್ಬೇಕಾಗತ್ತೆ. ತಾವುಗಳು ಮಾಡಿದಂಥ ಸ್ಟ್ರಾಟರ್ಜಿಗಳು ಕೈ ಹಿಡ್ದಿಲ್ಲ, ತಾವುಗಳು ಮಾಡ್ತಾ ಇದ್ದಿದ್ದಂಥ ಸ್ಟ್ರಾಟರ್ಜಿ ವರ್ಕೌಟ್ ಆಗ್ತಾ ಇಲ್ಲ ಅನ್ನುವಂಥದ್ದು ಬೇಸರ ತರಿಸಿದೆ ಅವರಿಗೆ. ಈಗಾಗಲೇ ರಿಯಾಕ್ಷನ್ಸ್ಗಳು ಕೂಡ ಬರ್ತಾ ಇದೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ಕೆಲವು ಕಡೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ, ಸ್ವೀಟ್ ಹಂಚುತ್ತಾ ಇದ್ದಾರೆ, ದೇವಸ್ಥಾನಗಳ ಮೊರೆ ಹೋಗ್ತಾ ಇದ್ದಾರೆ. ಬಿಜೆಪಿ ಸೇರಿದಂತೆ ಬೇರೆ ಬೇರೆ ಪಕ್ಷಗಳ ಕಚೇರಿಯ ಮುಂದೆ ಈ ತರದೊಂದು ವಾತಾವರಣ ಇದೆ, ಹಬ್ಬದ ವಾತಾವರಣ. ಯಾಕಂದ್ರೆ ನೆಕ್ ಟು ನೆಕ್ ಫೈಟ್ ಅಂತ ಏನ್ ಹೇಳ್ತಿದ್ರು ಅದು ಇಲ್ಲ. ಎಲ್ಲಾ ಕಡೆಯಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇರುತ್ತೆ ಅಂತ ಹೇಳ್ತಾ ಇದ್ರು, ಅದು ಇಲ್ಲ. ಇನ್ನು ಕಾಂಗ್ರೆಸ್ನ ಪರಿಸ್ಥಿತಿ ಅಂತೂ ಹೇಳತೀರದು. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿತ್ತು ಕಾಂಗ್ರೆಸ್. ಈ ಬಾರಿ ನಾವು ಭರ್ಜರಿಯಾಗಿ ಮತ ಚೋರಿಯನ್ನ ನಾವು ಅಭಿಯಾನವನ್ನ ಮಾಡಿದ್ದೀವಿ ಅಂತ. ಭಾರತ್ ಜೋಡೋ ಯಾತ್ರೆ ಆಗಿರ್ಬೋದು, ಈ ಥರದೊಂದಷ್ಟು ಕೈ ಹಿಡಿದಿತ್ತಲ್ಲ ಕಾಂಗ್ರೆಸ್ಗೆ ಈ ಹಿಂದೆ. ಸೊ ಅದೇ ಥರ ಈ ಕೈ ಹಿಡಿಬಹುದು ಅಂತ ಹೇಳಲಾಗಿತ್ತು. ಬಟ್ ಆಗದೆ ಇರೋದು ಕಾಂಗ್ರೆಸ್ಗೆ ಕೂಡ ಒಂದು ರೀತಿಯಾದಂಥ ಇದು ಹೀನಾಯ ಸೋಲೋ, ಮುಜುಗರನೋ, ಮುಖಭಂಗವೋ, ಅದನ್ನು ಹೇಗೆ ಸ್ವೀಕರಿಸ್ತಾರೆ ಕಾಂಗ್ರೆಸ್ನವರು ಅಂತ ಗೊತ್ತಿಲ್ಲ. ಈಗ ಇರೋದೇನೋ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅಂತ ಏನೋ ಒಂದು ಕಡೆಯಲ್ಲಿ ಹೊಂದಾಣಿಕೆಯ ಕೊರತೆ ಆಯಿತು, ಅಥವಾ ಎಲ್ಲರೂ ಸೇರಿ ಒಮ್ಮತದ ಒಗ್ಗಟ್ಟಿನ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ವಿಫಲ ಆದರೂ, ಪ್ರಚಾರದ ಕಾರ್ಯವೇ ಸರಿ ಇರಲಿಲ್ವೋ, ಓನ್ಲಿ ಮತಚೋರಿ 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 ಅಂತ ಫೋಕಸ್ ಮಾಡಿದ್ದೆಲ್ಲ ಅದು ಈ ಥರದ ಡ್ಯಾಮೇಜಿಗೆ ಕಾರಣ ಆಯಿತು ಗೊತ್ತಿಲ್ಲ. ಬಟ್ ತಾವು ಅಂದ್ಕೊಂಡಿದ್ದ ಹಾಗೇನೆ MGBಗೆ ಆಗಿಲ್ಲ, ತೀವ್ರ ಪ್ರಮಾಣದಲ್ಲಿ ಹಿನ್ನಡೆ ಆಗಿರೋದು. ಇದನ್ನು ಹೆಂಗೆ ಕಂಬ್ಯಾಕ್ ಮಾಡ್ಕೊಳ್ತಾರೆ ಅಥವಾ ಇದನ್ನು ಹೆಂಗೆ ಸರಿಪಡಿಸ್ಕೊಳ್ತಾರೆ, ಅದು ಏನು ಪ್ಲ್ಯಾನ್ ಮಾಡ್ಕೊಳ್ತಾರೆ ಅನ್ನೋದು ಈಗ ಪ್ರಶ್ನೆ ಆಗಿರೋದು. ಇನ್ನು ಅಧಿಕೃತವಾಗಿ ಅನೌನ್ಸ್ ಆಗಿ CM ಪಟ್ಟುವನ್ನು ಅಲಂಕರಿಸೋದಕ್ಕೆ ಯಾವ ರೀತಿಯಾಗಿ NDA ಅವ್ರು ಪ್ಲಾನ್ ಮಾಡ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್. ನೋಡಿ, NDA ಹೆಂಗಾಗ್ಬಿಡ್ತು ಅಂತಂದ್ರೆ ಕೊನೆಯ ಹಂತದವರೆಗೂ CM ಕ್ಯಾಂಡಿಡೇಟ್ ಹೇಳಲಿಕ್ಕೆ ರೆಡಿ ಇರಲಿಲ್ಲ, ಅವರು ಬೇಕಾಗಿಲ್ಲ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಕೇಶ್, ಇವತ್ತಿನ ಅಪ್ಡೇಟ್ ಅನ್ನ ಗಮನಿಸ್ತಾ ಹೋದಾಗ ಇದು MGBಗೆ ಒಂದು ತೀವ್ರ ಮುಜುಗರ, ಹಿನ್ನಡೆ, ಮುಖಭಂಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲಿ ಎಡವಿದ್ರು, ಏನ್ ಪ್ರಾಬ್ಲಮ್ ಆಯ್ತು, ಮತ್ತು NDA ನಿರೀಕ್ಷೆ ಅಂತೆಯೇ ಗುರಿ ತಲುಪೋದಕ್ಕೆ ಯಾವ ಸಹಕಾರಿ ಆಯ್ತು ಅಂತ ಅನಿಸ್ತಾ ಇದೆ ಈ ಹಂತದಲ್ಲಿ? ನೀತಿ, ಬಿಹಾರದಲ್ಲಿ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಿತೀಶ್ ಕುಮಾರ್ ಅವರ ಆಡಳಿತದ ಲೆಕ್ಕಾಚಾರ ಮತ್ತು NDA ಜೊತೆಗಿನ ಮೈತ್ರಿಯ ಲೆಕ್ಕ, ಅವೆರಡೂ ಕೂಡ ಮೊದಲ ಬಾರಿಗೆ ಅವರ ನಿರೀಕ್ಷೆಯನ್ನು ಮೀರಿ ಗೆಲುವಿನತ್ತ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯವಾಗ್ತಿರೋದನ್ನು ನಾವಿಲ್ಲಿ ಕಾಣ್ಬೋದು. ಪ್ರತಿ ಹಂತದಲ್ಲೂ ಕೂಡ ಮುನ್ನಡೆ ಮತ್ತು ಹಿನ್ನಡೆಗಳ ಲೆಕ್ಕಾಚಾರಗಳಿಗೆ ಎಲ್ಲೂ ಕೂಡ ಗ್ಯಾಪ್ ಸಿಗದ ರೀತಿಯಲ್ಲಿ ನಾಗಾಲೋಟವನ್ನು NDA ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಮಹಾಗಠಬಂಧನ್ನ ವಿಚಾರವನ್ನು ತೆಗೆದುಕೊಳ್ಳೋದಕ್ಕಿಂತ ಹೆಚ್ಚಾಗಿ NDA ಗೆಲುವಿಗೆ ಕಾರಣವಾಗುವುದಕ್ಕೆ ಇವರೇ ನೇರ ಕಾರಣವಾದ್ರ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಒಂದು ಕಡೆ ಮಹಾಗಠಬಂಧನ ಲೆಕ್ಕಾಚಾರದನ್ನು ವಿಶ್ಲೇಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಎಡವಿದ್ದಲ್ಲಿ ಅನ್ನೋದನ್ನು ಪ್ರತಿ ಬಾರಿ ಪ್ರಶ್ನೆ ಮಾಡ್ಕೊಳ್ಳೋದಕ್ಕೆ ಈಗ ಅವರಿಗೆ ಉತ್ತರ ಸಿಗ್ತಾ ಇಲ್ವೇನೋ ಅನ್ನುವಂಥ ಸನ್ನಿವೇಶವನ್ನು ಅವರು ನಿರ್ಮಾಣ ಮಾಡ್ಕೊಂಡಿದ್ದಾರೆ.
ಈಗಿನ ಮಾಹಿತಿಗಳ ಪ್ರಕಾರ 50 ಸೀಟುಗಳನ್ನು ಕೂಡ ಈ ಜಂಟಿ ತಂಡ ಮಹಾಗಠಬಂಧನ ಹೆಸರಿನಲ್ಲಿ ಹೋಗ್ತಿರುವವರು ಪಡೆಯಲಿಕ್ಕೆ ಸಾಧ್ಯ ಆಗದೇ ಇರುವುದು ಆ ತಂಡದ ಸ್ಟ್ರಾಟಜಿಯನ್ನು ಮತ್ತು ಅಲ್ಲಿ ತೆಗೆದುಕೊಂಡ ನೀತಿ ನಿರ್ಧಾರ ನಿಲುವುಗಳನ್ನು ಪ್ರಶ್ನೆ ಮಾಡುವ ಹಂತಕ್ಕೆ ಬಂದಿದೆ. ಮಹಾಗಠಬಂಧನಲ್ಲಿ ಪ್ರಮುಖವಾಗಿ ತೇಜಸ್ವಿ ಯಾದವ್ ಅವರು ಅಲ್ಲಿನ ಜನರಿಗೆ ಅಭಿವೃದ್ಧಿಯ ಜೊತೆಗೆ ಪ್ರತಿ ಮನೆಗೆ ಒಂದು ಸರ್ಕಾರಿ ಕೆಲಸದ ಭರವಸೆಯನ್ನು ಕೊಟ್ಟಿದ್ದರು. ಆ ಭರವಸೆಯನ್ನು ಕೂಡ ಜನ ತಿರಸ್ಕಾರ ಮಾಡಿದ್ದಾರೆ ಅಥವಾ ಅದಕ್ಕೆ ವಿರುದ್ಧವಾಗಿ ಮತ ಚಲಾವಣೆಯನ್ನು ಮಾಡಿದ್ದಾರೆ ಅಂದಾಗ ಅಲ್ಲಿಯ ಜನ ಏನನ್ನು ನಿರೀಕ್ಷೆ ಮಾಡ್ತಿದ್ದಾರೆ, ಅವರಿಗೆ ಬೇಕಾಗಿರುವುದು ಏನು ಅನ್ನುವಂತಹ ಮೂಲದ ಅಂದರೆ ಗ್ರೌಂಡ್ ಲೆವೆಲಿನ ಪಲ್ಸನ್ನು ತಿಳಿದುಕೊಳ್ಳಲು ಮಹಾಗಠಬಂಧನ್ ಎಡವಿದ್ದೇ ಇದಕ್ಕೆ ಕಾರಣವಾ ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿಬರ್ತಾ ಇದೆ. ಮಹಾಗಠಬಂಧನ ಹೆಸರಿಗೆ ಕೇವಲ ಘಟಬಂಧನಾಗಿ ಗುರುತಿಸಿಕೊಳ್ತಿದೆಯೇ ಹೊರತು ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ತುಂಬುವುದಕ್ಕೆ ಕೂಡ ಅವರು ವಿಫಲರಾಗಿದ್ದಾರೆ ಅನ್ನುವುದು ಎರಡನೇ ಮಾತು. ಮೂರನೆಯದು OBC ಮತಗಳನ್ನೇ ಕೇಂದ್ರೀಕೃತವಾಗಿ ತೆಗೆದುಕೊಂಡು ಆ OBC ಮತದ ಗೆಲುವಿನಿಂದಲೇ ನಾವು ಈ ಬಾರಿ ಬಿಹಾರವನ್ನು ಗೆಲ್ತೇವೆ ಅನ್ನುವಂಥ ಯೋಚನೆಯನ್ನು ಮಾಡ್ಕೊಂಡಿದ್ದಂಥ ಕಾಂಗ್ರೆಸ್ಗೆ ಆ ತಂಡ ಯಾಕೆ ಹಿನ್ನಡೆಯನ್ನು ಮಾಡ್ತಾ ಇದೆ ಅಥವಾ ಇದು ಯಾಕೆ ಸೆಟ್ ಬ್ಯಾಕ್ ಆಗುತ್ತೆ ಅನ್ನೋ ಪ್ರಶ್ನೆಗೆ ಕೂಡ ಉತ್ತರ ಸಿಗಬೇಕಾಗತ್ತೆ. ಇಲ್ಲಿವರೆಗೂ ಪ್ರತಿ ಹಂತದಲ್ಲೂ BJPಯ ಜೊತೆಗೆ OBC ವರ್ಗ ಹೋಗಲ್ಲ, ನಿತೀಶ್ ಕುಮಾರ್ ಅವರ ಮುಖಚರ್ಯೆಯಿಂದ ಮಾತ್ರ ಅದು ಹೋಗುತ್ತೆ ಅನ್ನುವಂಥ ಮಾತಿತ್ತು. ಈಗ ಅದನ್ನು ಮೀರಿ ಇಡೀ ಬಿಹಾರದ ಬಹುಪಾಲು ಜಾಗಗಳನ್ನು NDA ಮೈತ್ರಿಕೂಟ ಎಳೆದುಕೊಂಡು ಹೋಗ್ತಾ ಇದೆ. BJP ಕೂಡ ಪಕ್ಷವಾಗಿ ಒಳ್ಳೆಯ ಸಾಧನೆಯನ್ನು ಮಾಡ್ತಾ ಇದೆ. ಹಾಗಾದರೆ ಇಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳೇನು ಅನ್ನೋದಕ್ಕೆ ಅಲ್ಲಿನ ಸ್ಥಳೀಯ ಲೆಕ್ಕಾಚಾರಗಳಷ್ಟೇ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದೆ. ಸ್ಥಳೀಯ ಸಮಸ್ಯೆಗಳಿರ್ಬೋದು, ಔದ್ಯೋಗಿಕ ಸಮಸ್ಯೆ, ಹೀಗೆ ಲೋಕಲ್ನಲ್ಲಿರುವಂಥ ವಿಚಾರಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸದ ಹೊರತಾಗಿ ತಾವು ಹೇಳಿದಾಗೆ ಕೇವಲ ಮತಚೋರಿಯ ವಿಚಾರವನ್ನೇ ಮುಂದಿಟ್ಟುಕೊಂಡು ಗೆಲುವನ್ನು ಪಡಿತೀವಿ ಅನ್ನುವಂಥ ಲೆಕ್ಕಾಚಾರ ಹಾಕ್ಕೊಂಡು ಹೋಗಿದಂತಹ ಮಹಾಗಠಬಂಧನ್ ಕಾಂಗ್ರೆಸ್ ಮತ್ತು ಅದರ ಮೈತ್ರಿಕೂಟಕ್ಕೆ ಈಗ ತಮ್ಮ ಗುರಿ ತಪ್ಪುತ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಬಿಹಾರದ ಜನರ ನಿರೀಕ್ಷೆ ಏನು ಅನ್ನೋದು ಕೂಡ ಇನ್ನೂ ಪಕ್ಕಾ ಆಗ್ತಾ ಇಲ್ಲ. ಅವರು ನಿತೀಶ್ ಕುಮಾರ್ಗಾಗಿ ವೋಟ್ ಮಾಡಿದ್ದಾರೋ ಅಥವಾ ಅಭಿವೃದ್ಧಿಯ ಹೊಸ ರೂಪವನ್ನು ತೆಗೆದುಕೊಂಡು ಹೋಗೋದಕ್ಕೆ ಭರವಸೆಯನ್ನು ತೆಗೆದುಕೊಳ್ಳೋದಕ್ಕೆ ಈ ವೋಟಿಂಗನ್ನು ಮಾಡಿದ್ದಾರೋ ಅಥವಾ ನಾಯಕತ್ವವನ್ನು ದೇಶದ ಸದೃಢ ನಾಯಕತ್ವಕ್ಕಾಗಿ BJPಯನ್ನು ಬೆಂಬಲಿಸಿ ಅನ್ನುವಂಥ BJP ಟ್ಯಾಗ್ ಏನಿತ್ತು ಅದನ್ನು ಬೆಂಬಲಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಬದಲಾವಣೆಯ ಹೆಸರಿನಲ್ಲಿ ಆಗ್ತಿದ್ದಂತಹ ಒಂದು ಹೊರಳುವಿಕೆಯನ್ನು ಮತ್ತೊಮ್ಮೆ ಬಿಹಾರದ ಜನ ಬೇಡ ಅಂತೇಳಿ ಹೊರದಬ್ಬಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಿತೀಶ್ ಕುಮಾರ್ ಅವರಿಗೆ ಜೈಕಾರ ಹಾಕುವ ಮುಖಾಂತರ ಅವರಿಗೆ 10ನೇ ಬಾರಿ CM ಆಗುವಂಥ ಅವಕಾಶವನ್ನು ಕಲ್ಪಿಸುವ ಕಡೆಗೆ ಅವರು ತಮ್ಮ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಬಿಹಾರದ ಈ ಚುನಾವಣೆಯ ಫಲಿತಾಂಶ ರಾಷ್ಟ್ರದಲ್ಲಿ ಮುಂದೆ ನಡೆಯುವಂತಹ ಉಳಿದ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ಮಾತೇನಿತ್ತು ಅವೆಲ್ಲವನ್ನು ಮೀರಿ ತನ್ನದೇ ಆದಂತಹ ಹೊಸ ಲೆಕ್ಕಾಚಾರಗಳನ್ನು ಸೃಷ್ಟಿಸಿದೆ. ಪ್ರತಿ ಚುನಾವಣೆಯು ಅದರದ್ದೇ ಆದ ನೆಲದಲ್ಲಿನ ಬದಲಾವಣೆಗಳಿಗೆ ಮಾತ್ರ ಸೀಮಿತ ಆಗುತ್ತೆ ಅನ್ನುವಂತಹ ಮಾತನ್ನು ಇಟ್ಟುಕೊಳ್ಳೋದರ ಜೊತೆಗೆ BJPಗೆ ಈಗಿದ್ದಂಥ ಹಾಲಿ ಕೇಂದ್ರ ಸರ್ಕಾರದ ವಿರುದ್ಧ ಜನಾನುರಾಗ ಅಥವಾ ಜನ ವಿರೋಧಿ ಅಲೆ ಏನು ಬರುತ್ತೆ ಅನ್ನೋದಿತ್ತು ಅದು ಸುಳ್ಳು ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಪುಷ್ಟೀಕರಿಸುವತ್ತ ಸಾಗ್ತಾ ಇದೆ ನೀತಿ. ಓಕೆ ರಾಕೇಶ್, ಇನ್ನೊಂದು ನಾವು ಗಮನಿಸೋದಾದ್ರೆ ಕಾಂಗ್ರೆಸ್ನ ಕೆಲವೊಂದಷ್ಟು ನಿಲುವುಗಳು ಇಲ್ಲಿ ಪ್ರಮುಖವಾಗಿ ಪ್ರಾಬ್ಲಮ್ ಆಗೋಯ್ತಾ ಅಂತ ಅಂದ್ರೆ, ಒಂದು ಮತಚೋರಿ ವಿಚಾರದಲ್ಲಿ ಬಿಲ್ಕುಲ್ ನಾವು ಇದನ್ನು ಬಿಟ್ಟು ಬೇರೆ ಮಾಡೋದಕ್ಕೆ ಒಪ್ಪಿಗೆ ಇಲ್ಲ, ತಯಾರಿಲ್ಲ ಅಂತ ಮತಚೋರಿಯನ್ನು ಪ್ರಮುಖವಾಗಿ ತೆಗೆದುಕೊಂಡಿದ್ದು. ಇನ್ನೊಂದು ಸೀಟು ಹಂಚಿಕೆ ವಿಚಾರ 2020ರಲ್ಲೂ ಕೂಡ ಇದೇ ಕತೆ ಆಗುತ್ತೆ. 70 ಸೀಟ್ ಬೇಕೇ ಬೇಕು ಅಂತ ಹಟ್ಟಕ್ಕೆ ಬಿದ್ದರು, 19ನ್ನ ಮಾತ್ರ ಗೆದ್ಕೊಂಡ್ರು. ಈಗಲೂ ಅಷ್ಟೇ. ಸೊ 60+ ಬೇಕು ಅಂತ ಹಟ್ಟಕ್ಕೆ ಬಿದ್ದರು. ಇಲ್ಲಿ ನೋಡ್ತಾ ಇದ್ರೆ 7 ಸದ್ಯಕ್ಕೆ ಕಾಂಗ್ರೆಸ್ದು. ಸೊ ಹಾಗಾಗಿ ಕಾಂಗ್ರೆಸ್ನ ಕೆಲವೊಂದು ಹಠ, ಪ್ರತಿಷ್ಠೆ ಅಥವಾ ಹೊಂದಾಣಿಕೆ ಇಲ್ಲದೆ ಇರೋದು ಕೂಡ ಈ ಥರದೊಂದು ಹಿನ್ನಡೆಗೆ ಕಾರಣ ಆಯ್ತಾ ಅಂತ? ಹೌದು ರೀತಿ. ಈ ಮಹಾಗಠಬಂಧನಲ್ಲಿ ನೀವು ತಾವು ಹೇಳಿದಾಗೆ ಸೀಟು ಹಂಚಿಕೆಯು ಕೂಡ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿತ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಸಿಗೆ ತಾನು ಈ ಪ್ರದೇಶದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಅಥವಾ ಬೆಳೆಸಿಕೊಳ್ಳುವ ಪ್ರಯತ್ನ ಏನಿತ್ತು ಅದಕ್ಕೆ ಸರಿಯಾದ ವೇದಿಕೆಯನ್ನು ಸಿದ್ಧ ಮಾಡಿಕೊಳ್ಳದೇ ಇರುವಂಥದ್ದು ಮೊದಲನೇದು. ಇನ್ನೊಂದು ಕಡೆ ಅವರು RJDಯನ್ನು ಅತಿಯಾಗಿ ನಂಬಿಕೊಂಡು ಹೋಗಿದ್ದು ಕೂಡ ಪಕ್ಷದ ಬೆಳವಣಿಗೆಯ ಜೊತೆಗೆ ಘಟಬಂಧನನ್ನು ವಿಸ್ತರಿಸುವುದಕ್ಕೂ ಕೂಡ ಹೊಡೆತ ನೀಡಿದೆ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಬಿಹಾರದಲ್ಲಿನ ಸದ್ಯದ ಪರಿಸ್ಥಿತಿಯಲ್ಲಿ ಈ ಹಿಂದೆ ಕೂಡ BJP ಲಾಲು ಅವರ ಕುಟುಂಬವನ್ನು ಮತ್ತು ಆ ಪಕ್ಷವನ್ನು ಜಂಗಲ್ ರಾಜಿನ ಆಡಳಿತದ ಪಕ್ಷ ಅಂತ ಬಿಂಬಿಸ್ತಾ ಇತ್ತು. ಆದರೆ ವಾಸ್ತವವನ್ನು ಬಲ್ಲ ಸ್ಥಳೀಯ ನಾಯಕರುಗಳ ಹೇಳಿಕೆಯ ಪ್ರಕಾರ ಏನಿತ್ತು ಅಂದರೆ ಅಲ್ಲಿಯಲ್ಲಿ ಈಗಲೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ಅದೇ ರೀತಿಯಾದಂಥ ವ್ಯವಸ್ಥೆ ಮುಂದುವರಿತಲೇ ಇದೆ. ಬದಲಾವಣೆಯ ಹೆಸರನ್ನು ಅವರು ಬರೀ ಕೇವಲ ಬಾಯಲ್ಲಿ ಹೇಳ್ತಿದ್ದಾರೆ ಹೊರತು ವ್ಯವಸ್ಥೆಯನ್ನು ಎಲ್ಲೂ ಕೂಡ ರೂಪಿಸುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಅದು ಕಾಂಗ್ರೆಸ್ಸಿಗೆ ಕೂಡ ಹಿನ್ನಡೆಯಾಗಿ ಪರಿಣಮಿಸ್ತಾ ಇದೆ ಅನ್ನೋದು. ಮತ್ತೊಂದು ಕಡೆ ಈ ಯಾದವ ಸಮುದಾಯ ಮತ್ತು ಆ ಕುಟುಂಬದ ಒಳಗಿನ ವ್ಯತ್ಯಾಸಗಳೇನಿತ್ತು ಅದು ಪಕ್ಷವನ್ನು ಒಂದಷ್ಟು ಒಡಕಿನ ಕಡೆಗೆ ತೆಗೆದುಕೊಂಡು ಹೋಯಿತು. ಲಾಲು ಅವರ ಪುತ್ರ ಸ್ಥಾಪಿಸಿದಂಥ ಹೊಸ ಪಕ್ಷ ಕೂಡ ಕಾಂಗ್ರೆಸ್ಸಿನ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ಕೊಳ್ತು. ಮತ್ತೊಂದು ಕಡೆ ಉಳಿದಂಥ ಈ ಮುಸ್ಲಿಂ ಮತಗಳನ್ನು ನಂಬಿದಂತಹ ಕಾಂಗ್ರೆಸ್ಸಿಗೆ ಅದು ಕೂಡ ಸರಿಯಾದ ಪ್ರಮಾಣದಲ್ಲಿ ಕೈ ಹಿಡಿದೇ ಇರುವಂಥದ್ದು ಪಕ್ಷದ ಒಟ್ಟಾರೆಯ ಬೆಳವಣಿಗೆಯ ಜೊತೆಗೆ ಮಹಾಗಠಬಂಧನ ಬೆಳವಣಿಗೆಯೂ ಕೂಡ ಹೊಡೆತವನ್ನು ಕೊಟ್ಟಂತಾಗಿದೆ. ಹೀಗಾಗಿ ಒಟ್ಟಾರೆಯ ಪರಿಸ್ಥಿತಿಯಲ್ಲಿ ತೆಗೆದುಕೊಂಡ ನಿಲುವು ನೀತಿ ನಿರ್ಧಾರಗಳೇ ಮಹಾಗಠಬಂಧನ ಮಹಾ ಸ್ವರೂಪವನ್ನು ಕುಬ್ಜಗೊಳಿಸುವಂಥ ಪ್ರಯತ್ನವನ್ನು ಮಾಡಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.